ದಿವಂಗತ ಪುನೀತ್ ರಾಜ್ಕುಮಾರ್ಗೆ 49ರ ಹುಟ್ಟುಹಬ್ಬದ ಸಂಭ್ರಮ. ಸೊ ಈಗಾಗಲೇ ಪುನೀತ್ ಸಮಾಧಿಗೆ ಸಾಕಷ್ಟು ಜನ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ಸದ್ಯ ಸಮಾಧಿಯ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬೆಳಗ್ಗಿಂದಲೂ ಕೂಡ ಬರ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದನೇ ಒಂದಿಷ್ಟು ಅಭಿಮಾನಿಗಳು ಬಂದು ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಬೆಳಿಗ್ಗೆ 7 ಗಂಟೆಯ ನಂತರ ಗೇಟ್ಗಳ ಎಂಟ್ರೆನ್ಸ್ ಆದ ಬಳಿಕ ಅಭಿಮಾನಿಗಳಿಗೆ ಪುನೀತ್ ಸಮಾಧಿಯ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಯಿತು. ಜೊತೆಗೆ ಪುನೀತ್ ಹುಟ್ಟುಹಬ್ಬದ ಸಂಭ್ರಮದ ಹಿನ್ನೆಲೆ ಉತ್ತಮ ಆರೋಗ್ಯಕ್ಕಾಗಿ ಓಟ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಸೊ ಪ್ರಮುಖವಾಗಿ ಸಾಕಷ್ಟು ಜನ ಕೂಡ ಬರ್ತಿದ್ದಾರೆ. ಅಭಿಮಾನಿಗಳು ಪುನೀತರನ್ನ ನೆನೆದು ಭಾವುಕರಾಗ್ತಾ ಇದ್ದಾರೆ. ಗುಲಾಬಿಗಳನ್ನು ಹಿಡ್ಕೊಂಡು ಬಂದು ಅವರಿಗೆ ಸಮರ್ಪಣೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಭಾವಚಿತ್ರಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರ ನೆನಪಿನಾರ್ಥವಾಗಿ ಉತ್ತಮ ಆರೋಗ್ಯಕ್ಕಾಗಿ ಓಟದ ಸ್ಪರ್ಧೆಗಳನ್ನು ಕೂಡ ಅಲ್ಲಲ್ಲಿ ನಗರದ ನಾನಾ ಭಾಗಗಳಲ್ಲಿ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಒಬ್ಬರಿದ್ದಾರೆ. ಅವರು ಕೂಡ ಉತ್ತಮ ಆರೋಗ್ಯಕ್ಕಾಗಿ ಓಟ ಅನ್ನುವಂತಹ ವಿಚಾರದ ಮೇಲೆ ಅವರು ಕೂಡ ರನ್ ಮಾಡ್ತಾ ಇಲ್ಲಿಗೆ ನೇರವಾಗಿ ಸಮಾಧಿಯ ಬಳಿ ಬಂದಿದ್ದಾರೆ. ಮಾತನಾಡುತ್ತೀನಿ. ಸರಿ, ಹೇಳಿ, ಎಲ್ಲಿಂದ ಬಂದ್ರಿ? ಸರ್, ನಾವು ಸಂಜಯ್ ನಗರಿಂದ ಬಂದಿರೋದು. ನೈಸ್ ರೋಡಲ್ಲಿ ಇವಾಗ ಪವರ್ ರನ್ ಅಂದ್ಬಿಟ್ಟು ಇದು ಸೆಕೆಂಡ್ ಎಡಿಷನ್ ಇರ್ತಿತ್ತು ಬರ್ತ್ಡೇಗೋಸ್ಕರ. ಸೊ ಇವಾಗ ಸೆಕೆಂಡ್ ರನ್ ಎಡಿಷನ್ ಮುಗಿದಿದ್ದಕ್ಕೆ ಫಿನಿಷರ್ ಮೆಡಲ್ ಎಲ್ಲ ಸಿಕ್ತು. ಬಾಸ್ ಹೇಳಿದ್ದಾರೆ ಫಿಟ್ ಆಗಿರಬೇಕು, ನಮ್ಮ ದೇಹ ಫಿಟ್ ಆಗಿ ಇಟ್ಕೊಬೇಕಂತ. ಆ ಒಂದು ಕಾರಣಕ್ಕೆ ನಾವು ಹೋಗಿ ಇವತ್ತು ಓಡಿ ಮುಗಿಸ್ಕೊಂಡು ಡೈರೆಕ್ಟ್ ಬಾಸ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಾವು ದೇವಸ್ಥಾನ ಅಂತಲೇ ಕರಿತೀವಿ. ಖುಷಿ ಆಗುತ್ತೆ ತುಂಬ. ಆದರೂ ಬಾಸ್ ಜೊತೆಲಿಲ್ಲ, ಆದರೂ ನಮ್ಮಲ್ಲಿದ್ದಾರೆ. ಈ ಒಂದು ಮೆಡಲಲ್ಲಿ ನಮ್ಮ ಬಾಸ್ ಇದ್ದಾರೆ ಅಂತ ಅವ್ರಿಗೋಸ್ಕರ ಓಡಿದ್ದೀವಿ. ಫಿಟ್ ಆಗಿರ್ತೀವಿ ಅಂತ ನಾವೆಲ್ಲರನ್ನೂ ಕೇಳ್ಕೊತೀವಿ. ಎಷ್ಟು ಪ್ರೇರಣೆ ಸರ್? ಸರ್, ಅವರು ಒಂಥರ ಯೂತ್ಸ್ಗೆ ಕಂಪ್ಲೀಟ್ ಪ್ರೇರಣೆ ಆಗಿದ್ದಾರೆ. ಇದು ಸೆಕೆಂಡ್ ಎಡಿಷನ್ ಅಂತ ನಾವು 2ನೇ ಸರಿ ಇದು ಓಡ್ತಿರೋದು. ಅವ್ರ ಬರ್ತ್ಡೇ ಪ್ರಯುಕ್ತ ಇದು ಪ್ರತಿ ವರ್ಷ ಮಾಡ್ತಾರೆ. ಸೊ ಈ ರನ್ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ ಸರ್. ಸಹಜವಾಗಿ ಸಾಕಷ್ಟು ಜನ ಕೂಡ ಬಂದಿದ್ದಾರೆ. ಸೊ ತಮ್ಮ ತಮ್ಮ ಅಭಿಮಾನವನ್ನು ಮೆರೆಯುವಂಥದ್ದು ಕೂಡ ಆಗ್ತಾ ಇದೆ. ಇಲ್ಲೊಬ್ರು ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತೀನಿ. ಎಲ್ಲಿಂದ ಬಂದ್ರಿ? ನಾವು ರಾಣವಿಂದ್ರ ನಂತರ ಬಂದವ್ರಿ. ರಾತ್ರಿ 8 ಗಂಟೆಗೆ ಬಿಟ್ಟಿದ್ರಿ. ಇಲ್ಲಿ 4 ಗಂಟೆಗೆ ಬಂದವ್ರಿ. ಕಾಲ್ನಡಿಗೆಲ್ಲೇ ಬಂದ್ರೆ ನಾವು ವೆಹಿಕಲ್? ನಾವು ಟ್ರೈನ್ ಎಲ್ಲರ ಬಂದವ್ರಿ. ಎಷ್ಟು ಸ್ಫೂರ್ತಿ ನಿಮಗೆ? ಎಷ್ಟು ಅಭಿಮಾನ? ಹೇಗೆ ನೆನಪು ಮಾಡ್ಕೊಳ್ತೀವಿ? ತುಂಬ ಅಭಿಮಾನಗಳ್ರಿ. ನಿದ್ದೆ ಇರೋದಿಲ್ರಿ. ಭಾರಿ ಅಭಿಮಾನಗಳು ಐತ್ರಿ. ಕನಸು ಬರ್ತಾವ್ರಿ, ಎಲ್ಲ ಬರ್ತಾವ್ರಿ. ಅದಕ್ಕೆ ತುಂಬ ಅಭಿಮಾನಗಳು ಐತ್ರಿ. ಅಂದ್ರೆ ಕನಸಲ್ಲಿ ಬರ್ತಾರ? ಬರ್ತಾರ್ರಿ. ನಿದ್ದೆ ಇರಲ್ರಿ, ಊಟನೂ ಹೋಗಲ್ರಿ. ಅವ್ರ ಸಲುವಾಗಿ ಅಷ್ಟು ತುಂಬ ಐತ್ರಿ. ಹೇಗೆ ಕಾಡ್ತಾರೆ ಕನಸಲ್ಲಿ? ಹೇಗೆ ಕಾಡ್ತಾರಂದ್ರಿ ಒಂಥರ ಚಿತ್ರ. ಹೇಗೆ ನೆನಪಿಸ್ಕೊಳ್ತೀರಿ? ಅಂದ್ರೆ ಸಹಾಯ ಮಾಡಿ ನೆನಪು ಮಾಡ್ಕೊಳ್ತೀರಿ? ಸಹಾಯ ಮಾಡಿದ್ರಿ ಅಂದ್ರೆ ನೆನ್ಪಿರ್ತಾವ ಭಾಳ. ಅದಕ್ಕೆ ನೀವೆಲ್ಲಿಂದ ಬಂದಿದ್ರಿ? ಸಹಜವಾಗಿ ಸಾಕಷ್ಟು ಜನ ಕೂಡ ಬಂದಿದ್ದಾರೆ ಇವತ್ತು. ಹೇಳಿ ಸರ್, ಎಲ್ಲಿಂದ ಬಂದಿರೋ? ನಾವು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಸರ್, ಶಿವಪುರಂಬ ಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಮರೆಯೋಕ್ಕಾಗಲ್ಲ ಸರ್. ಅವ್ರದ್ದು ಒಂದು ನೆನಪು. ಅವರು ಕರ್ನಾಟಕಕ್ಕೆ ಸಲ್ಲಿಸಿದ ಸೇವೆ, ಸಿನಿಮಾ ರಂಗ ಆಗಿರ್ಬೋದು, ಸಾಮಾಜಿಕ ಸೇವೆ, ಸೂರ್ಯಚಂದ್ರ ಇರುವವರೆಗೂ ಸರ್ ಅವ್ರ ಹೆಸರು ಅಜರಾಮರವಾಗಿರುತ್ತೆ. ಅಪ್ಪು ಸರ್ ಅವರಿಗೆ ಎಷ್ಟು ಹೇಳಿದ್ರು ಇದಾಗಲ್ಲ ಸರ್. ಅವರು ಪ್ರೀತಿ, ವಿಶ್ವಾಸ, ಕರುನಾಡಿಗೆ ಅವರ ಒಂದು ಸ್ಮರಣೆ ಯಾವತ್ತೂ ನಿರಂತರವಾಗಿ ಜನಸಾಗರನೇ ಹರಿದು ಬರ್ತಾ ಇದೆ ಸರ್. ಇವತ್ತು ಅವರನ್ನು ಯಾವತ್ತೂ ಕೂಡ ಸ್ಮರಿಸ್ತೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅವರು ಹುಟ್ಟಿ ಯುವರತ್ನ ಆಗಿ ಜನತೆಗೆ ಒಂದು ಮಾರ್ಗದರ್ಶನವಾಗಿರಲಿ ಅಂತ ಹೇಳ್ತೀವಿ. ಸಹಜವಾಗಿ ಪುನೀತ್ ಅಭಿಮಾನಿಗಳು ಭಾವುಕರಾಗ್ತಾ ಇದ್ದಾರೆ. ಅವರನ್ನು ನೆನೆದು ಒಂದಿಷ್ಟು ಈ ಹಿಂದಿನ ಅವರ ಸಿನಿಮಾಗಳಾಗಿರ್ಬೋದು, ಅವರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ನೇರವಾಗಿ ಸಮಾಧಿಯ ಮುಂಭಾಗಕ್ಕೆ ಬಂದು ಸೆಲ್ಫಿಗಳನ್ನು ತೆಗೆದುಕೊಳ್ಳುವಂಥದ್ದು, ಫೋಟೋಗಳನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಸಾಮಾಜಿಕ ಉತ್ತಮ ಕಾರ್ಯಗಳಲ್ಲಿ ಕೂಡ ತೊಡಗಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಹಂತವಾಗಿ ಜನ ಕೂಡ ಸಮಾಧಿಯ ಬಳಿ ಬರ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಎಲ್ಲಿಯೂ ಕೂಡ ಅಭಿಮಾನಿಗಳು ಅಥವಾ ಜನ ಬಂದಂಥ ಸಂದರ್ಭದಲ್ಲಿ ನೂಕುನುಗ್ಗಲು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರ ಭದ್ರತೆಯನ್ನು ಕೂಡ ಸರಿಯಾದಂತಹ ಸೂಕ್ತ ಕ್ರಮದಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.